Okay, good evening you all. Hope all of you are doing well. I just want to go out of this topic of reading for a while, and just for a few minutes I just want to talk to you. Have you ever tried rating yourself on 5? How much can you rate? 5 means too, I think, heavy, no? Let's go on 10. On 10, can you rate yourself? Try. And if you can just think about it, if ever it is too high, that is a problem. Too low is quite a big issue. So actually what I want to talk about is, when you talk about that particular you as a person, and how it's going to go. Basic thought as to what is that you. Now we grow, I think our elders take care of us and everything, and we grow as they are growing us, and accordingly we grow. And by the time, I think now +2, what your second PUC you are going through is the most confusing condition of your life, they say. And then further down you will grow, maybe become better than I am. Okay, so you will grow to that age as such, but then you realize that that particular you is always with you. This person you is always with you. So what is the food for thought is, please rate that person always good. Not that you go on 10 on 10 every time. Now maybe for good feeling I will rate 10 on 10 for me, because I am feeling all positive about it, positive about my life, I should say. Maybe I may not rate all, I may rate 5, 6 for my breakfast, because I didn't have my breakfast, maybe one dosa I had, it is not really good. So there it may go down. It's as simple, I am telling. Negatives, maybe you may rate a little, but positives rate ಮಾಡೋಗ ample ಆಗಿ ಮಾಡಿ, feel good about it. So ಈ self, whatever you have, I am myself ಅಂತೇನಿದೆ, try to carry that person with you, and be positive about it, because that is the only person who is going to be there with you and grow with you, and help that person grow, help that person nurture. See, confidence ಅಂತ ಹೇಳಿದ ಕೂಡಲೇ ಅಭಿಮಾನ ಅಂತ ಹೇಳ್ತಾರೆ, ಸ್ವಾಭಿಮಾನ ಇಸ್ ಓಕೆ, ಅಹಂ ಆಗಬಾರ್ದು, ಅದು ರಿಯಲೈಸ್ ಆಗಬೇಕು. ನಮಗೆ ರಿಯಲೈಸ್ ಆಗುತ್ತೆ. ಡೋಂಟ್ ಟೆಲ್ ಮಿ ಇದನ್ನು ಯಾರಿಗೆ ಕಲಿಸ್ತಾರೆ ನಮಗೆ. ನೋ ಒನ್. ವಿ ನೋ, ಯು ನೋ ಎಕ್ಸಾಕ್ಟ್ಲಿ ವೇರ್ ಯು ಕ್ರಾಸಿಂಗ್ ದ ಲಿಮಿಟ್ ಆ್ಯಂಡ್ ವೇರ್ ಯು ಆರ್ ನಾಟ್ ಗೋಯಿಂಗ್ ಥ್ರೂ ಇಟ್ ಅಂತ. ನಿಮ್ಮನ್ನು ನೀವು ಒಂದು ಕೆಲಸತಿ ಡಿಗ್ರೇಡ್ ಮಾಡ್ತೀರಾ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗಳಿರ್ತೀರಾ, ಅಥವಾ ಯು ಗೋ ಹೈಯರ್, ಯು ಗೋ ಟೂ ಮಚ್ ಅಬೌಟ್ ಇಟ್. ಸೊ ಎಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಇದನ್ನು ಹೇಗೆ ಕಲಿಬೇಕು ಅಂತ ಕೇಳಿದ್ರೆ, ಸಿಂಪಲ್ಲಾಗಿ ಯು ಹ್ಯಾವ್ ಟು ಸಿಟ್ ಡೌನ್ ಆ್ಯಂಡ್ ಜಸ್ಟ್ ಅನಲೈಸ್ ಯುವರ್ ಸೆಲ್ಫ್. ಎಷ್ಟೆಲ್ಲ ರೀಸನ್ಗಳಿದ್ದಾವೆ, ಎಷ್ಟೆಲ್ಲ ಮೆಥಡ್ಸ್ ಇದ್ದಾವೆ, ಸ್ವಾಟ್ ಅನಾಲಿಸಿಸ್ ಅಂತ ಇದೆ, ಎಷ್ಟೋ ಥಾಟ್ಗಳಿದ್ದಾವೆ. ಯು ಜಸ್ಟ್ ಕ್ಯಾನ್ ಅನಲೈಸ್ ಯುವರ್ ಸೆಲ್ಫ್. ಈಗ ಕೂತ್ಕೊಂಡು ಬುಕ್ಕಲ್ಲೇ ಬರೀಬೇಕು ಅಂತಿಲ್ಲ, ಒಂದು ದಿನಕ್ಕೊಂದು 5 ನಿಮಿಷ ಆಗ್ತದೆ ಅಂತಾರೆ, ಸುಮ್ಮನೆ ಕೂತ್ಕೊಳ್ಳಿ, ಸಿಟ್ ಫಾರ್ ಅ ವೈಲ್. ಫಸ್ಟಿಗೆ ಮೇ ಬಿ ನಿಮ್ಮ ಮರ್ಕಟ ಮನಸ್ಸು ಅಂತ ಹೇಳ್ತಾವೆ, ಇದ್ದದ್ದೆಲ್ಲ ಐಡಿಯಾ ಬರ್ಬೋದು ತಲೆಗೆ, ಬಟ್ ದೆನ್ ಸೆಟ್ಲ್ ಆಗುತ್ತೆ ಮನಸ್ಸು, ಆ್ಯಂಡ್ ದೆನ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ವಾಟ್ ಯು ಆರ್. ನನ್ನ ಸ್ಟ್ರೆಂತ್ ಏನು ಇದನ್ನು ರಿಯಲೈಸ್ ಮಾಡಿ, ನನ್ನ ವೀಕ್ನೆಸ್ ಏನು ಇದನ್ನು ರಿಯಲೈಸ್ ಮಾಡಿ. ಯಾವಾಗಲೂ ನಿಮ್ಮ ಸ್ಟ್ರೆಂತ್ ಅನ್ನು ಡೆವಲಪ್ ಮಾಡಲಿಕ್ಕಾಗಬೇಕು, ನಿಮ್ಮ ವೀಕ್ನೆಸ್ಗಳನ್ನು ಆದಷ್ಟು ಕರ್ಬ್ ಡೌನ್ ಮಾಡಲಿಕ್ಕಾಗಬೇಕು. ದಿಸ್ ಇಸ್ ಹೌ ಲೈಫ್ ಗೋಸ್ ಅಸ್ ಸಚ್. ವಿ ಹ್ಯಾವ್ ಅವರ್ ಡ್ರಾಬ್ಯಾಕ್ಸ್ 100%. ನನ್ನ ಹತ್ರನೂ ಬೇಕಾದಷ್ಟು ಡ್ರಾಬ್ಯಾಕ್ ಇದೆ, ನನ್ನ ಹತ್ರನೂ ಬೇಕಾದಷ್ಟು ಪಾಸಿಟಿವ್ಸ್ ಇದೆ. ನಾನು ನನ್ನ ಪಾಸಿಟಿವ್ಸನ್ನು ಯಾವಾಗ ಎನ್ಹಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಥಿಂಗ್ಸ್ ವಿಲ್ ಸ್ಟಾರ್ಟ್ ಕ್ಲಿಕ್ಕಿಂಗ್ ಫೈವ್. ವೆನ್ ಯು ಆರ್ ಆ್ಯಕ್ಚುಲಿ ಆ ನೆಗೆಟಿವ್ಸ್ ಇಟ್ಕೊಂಡು ದಿಸ್ ಇಸ್ ಮೀ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ, ದೆನ್ ಇಟ್ ಈಸ್ ಗೋನ್ ಟು ಗೋ ಡೌನ್ ಲೈಕ್ ದಿಸ್. ಸೊ ಬಿ ಪಾಸಿಟಿವ್. ನಿಮ್ಮ ಸೆಲ್ಫಿಗೆ ಸ್ವಲ್ಪ ಇನ್ನೂ ಫೇವ್ರೆಟ್ಟಾಗಿ, ಅಂತ ಹೇಳ್ತಾರೆ, ಫೇವರಿಸಮ್ ಅಂತ ಹೇಳ್ತಾರೆ, ಸ್ವಲ್ಪ ಅದನ್ನು ಗ್ರೂಮ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ. ಆ ನೆಗೆಟಿವ್ಸ್ ಏನು ಅಂತೇಳಿ ಅದಕ್ಕೆ ಹೇಳ್ಕೊಡಿ. ಇದೆಲ್ಲ ಇದೆ ನಿನ್ನ ಹತ್ರ, ಕೆಟ್ಟತನ ಮಾಡಬೇಡ ಅದನ್ನು, ಯಾವ್ದು ಒಳ್ಳೆತನ ಇದೆ ಅದನ್ನು ವೆರಿ ಗುಡ್ ಅಂತೇಳಿ ಪ್ಯಾಟ್ ಯುವರ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ. ಈ ಥಾಟನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ದ ಮೋರ್ ಬೆಟರ್ ಯು ಫೀಲ್, ದ ಬೆಟರ್ ಲೈಫ್ ವಿಲ್ ಬಿ ಅಂತ. ಅಗೇನ್ ಲೈಫ್ ಇಸ್ ವೆರಿ ಸಿಂಪಲ್. ನಾವು ಮೋಸ್ಟ್ಲಿ ಯಾವಾಗಲೂ ಹೇಳ್ತೀನಿ, ಇವತ್ತಿಂದ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ, ತುಂಬ ಸಿಂಪಲ್ ಇದೆ ಲೈಫ್. ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗೋದೇ ಬೇಡ. ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಈ ಸಿಕ್ಕದಿದ್ರೆ ಇನ್ನೊಬ್ಬರ ಹತ್ರ ಹೆಲ್ಪ್ ಕೇಳೋವಂಥ ಯೋಚನೆಯೂ ಇಲ್ಲ. ಸಿಟ್ ಡೌನ್, ಯು ನೋ ಯೋರ್ ಮೈಂಡ್ ವಿಲ್ ಟೆಲ್ ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ಯು ಹ್ಯಾವ್ ಟು ಗೋ. ಎಷ್ಟೊತ್ತೆ ಅಫ್ಕೋರ್ಸ್ ಎರರ್ಸ್ ಆಗುತ್ತೆ, ಎಲ್ಲ ಥರದಲ್ಲಿ 100% ಪರ್ಫೆಕ್ಷನ್ ಬರಬೇಕಾಗಿಲ್ಲ. ದಟ್ ಈಸ್ ಹೌ ವಿ ಆರ್ ಲರ್ನಿಂಗ್ ಲೈಫ್ ಅಂತ ಅರ್ಥ ಮಾಡ್ಕೊಳ್ಬೇಕು, ಆ್ಯಂಡ್ ಲೈಫ್ ಇಸ್ ಸಿಂಪಲ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಷ್ಟನ್ನು ಯಾಕೆ ಹೇಳಿದೆ, ಯಾಕಂದರೆ ಮೋಸ್ಟ್ಲಿ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಆನ್ ಚಿಲ್ಡ್ರನ್ ಅಂತ. ಆನ್ ಚಿಲ್ಡ್ರನಲ್ಲಿ ಅದೇ ಹೇಳ್ತಾ ಇರೋದು, ನೀನು ನಿನ್ನ ಡ್ರೀಮನ್ನು ರಿಯಲೈಸ್ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀಯಾ, ಯಾವಾಗ ಅದು ನಿಂಗೆ ಅರ್ಥ ಆಗುತ್ತೆ, that time you will be able to understand that this is what my life is and this is how I am supposed to carry it ಅಂತೇಳಿ. ಸೊ ಕಮಿಂಗ್ ಟು ದ ಥಾಟ್, ಆನ್ ಚಿಲ್ಡ್ರನಲ್ಲಿ ಹೇಳಿದ್ದು, ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸ್ ಬರ್ತಾರೆ, ದೇ ವಿಲ್ ಕಮ್ ಆ್ಯಂಡ್ ಟೆಲ್ ಯು ಆಸ್ ಟು ವಾಟ್ ಈಸ್ ಲೈಫ್ ಆ್ಯಂಡ್ ವಾಟ್ ಶುಡ್ ಬಿ ಲೈಫ್. ಬಟ್ ದೆನ್ ನಿಮ್ಮದೇ ಆದ ಒಂದು ಏನು ಹೇಳ್ತಾರೆ ಸ್ಟ್ಯಾಂಡ್ ಪಾಯಿಂಟನ್ನು ಇಟ್ಕೊಳ್ಳಿ, ಅದನ್ನು ಬೆಳೆಸ್ಲಿಕ್ಕೆ ನೋಡಿ. ಈಗ ನಿಮ್ಮದೇ ಆದಂತ ಹೇಳಿದ್ಕೊಳ್ಳಿ ಪುನಃ ಅಲ್ಲಿ ಈಗೋ ಬಂದುಬಿಡುತ್ತೆ. ಯು ಹ್ಯಾವ್ ಟು ಬಿ ಓಪನ್ ಇನಫ್ ಟು ಲಿಸನ್ ಟು ದೆಮ್, ಬಟ್ ಟೆಲ್ ದೆಮ್, ಸಿ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ನೀವು ಹಾರ್ಟ್ ಫೆಲ್ಟಾಗಿ ಹೇಳಿ ನೋಡ, ಯಾರು ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಂತೇಳಿ ಮತ್ತೆ ಡಿಸ್ಕಸ್ ಮಾಡ್ಬೋದು. ಆ್ಯಕ್ಚುಲಿ ದೇ ವಿಲ್ ಲಿಸನ್ ಟು ಯು.
ಪ್ರೊವೈಡೆಡ್ ಯು ಟೆಲ್ ಇಟ್ ಇನ್ ದ ವೇ, ಮತ್ತು ಅದ್ರ ಟುವರ್ಡ್ಸ್ ವರ್ಕ್ ಮಾಡಿ, ಶೋ ಮಾಡಿ ಅದನ್ನು, ದೇ ವಿಲ್ ಲಿಸನ್ ಟು ಯು. ಸೊ ಈ ಥಾಟ್ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಐ ಥಿಂಕ್ ನೌ ಡೇಸ್ ವಿ ಹ್ಯಾವ್ ಇನಫ್ ಆ್ಯಂಡ್ ಮೋರ್ ಕೋಪರೇಟಿವ್ ಪೇರೆಂಟ್ಸ್, ಬಟ್ ದೆನ್ ಚಿಲ್ಡ್ರನ್ ಆರ್, ಐ ಮೀನ್ ನಿಮ್ಮ ಏಜಿಗೆ 12th ಇಟ್ ಈಸ್ ಎ ಚಾಲೆಂಜಿಂಗ್ ಫೇಸ್ ಅಂತ ಹೇಳ್ತೇವೆ ನಾವು, ಚಾಲೆಂಜಿಂಗ್ ಪೇಸ್ ಆಲ್ಸೋ ಮೇ ಬಿ ಅಲ್ಲ, ಸ್ಪೀಡು ಹಾಗೆ ಇದೆ, ಫೇಸು ಹಾಗಿದೆ, ಯು ಆರ್ ಗೋಯಿಂಗ್ ಥ್ರೂ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಡೋಂಟ್ ಓವರ್ ಜಗಲಿ ಸರ್, ತುಂಬ ಸಿಟ್ಟು ಬರೋದು ಅದು ಯಾವುದು ಬೇಡ, ರಿಲ್ಯಾಕ್ಸ್ ಆಗಿ ಟ್ರೈ ಟು ಸಿ ವಾಟ್ ಈಸ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ವಾಟ್ ಈಸ್ ಯೋರ್ ಪಾಸಿಟಿವ್ ಆ್ಯಂಡ್ ವಾಟ್ ಈಸ್ ಯೋರ್ ನೆಗೆಟಿವ್ ಆ್ಯಂಡ್ ವರ್ಕ್ ಅಕಾರ್ಡಿಂಗ್ಲಿ. ಸೊ ಆನ್ ಚಿಲ್ಡ್ರನ್ ಇದು ವಾಟ್ ಈಸ್ ಯೋರ್ ಟೇಕ್ ಹೋಮ್, ಪೇರೆಂಟಿಗೆ ಟೇಕ್ ಹೋಮ್ ಕೊಟ್ವಿ ನಾವು, ಬಿ ದಟ್ ಬೋ ವಿಚ್ ವಿಲ್ ವೆನ್ ಇಟ್ ಬೆಂಡ್ ಇಟ್ ಡಸಂಟ್ ಅಂತ ಕಂಪ್ಲೇಂಟ್ ಅಂತ ಹೇಳೋವಂಥದ್ದು. ಬಟ್ ವಾಟ್ ಈಸ್ ಯೋರ್ ಟೇಕ್ ಹೋಮ್ ಅಂತ ಹೇಳಿದ್ರೆ, ಆ ಬೆಂಡ್ ಡೌನ್ ಆಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ಟ್ರಗಲ್ ಮಾಡ್ತಿರೋ ಆ ಪೇರೆಂಟ್ಸಿಗೆ ಸಪೋರ್ಟ್ ಆಗಿ ನಿಲ್ಲಿ ಅಂಥೇಳಿ ನಾನು ಮತ್ತು ಸ್ವಲ್ಪ ಹೊರಗೆ ನಿಂತು ಅದನ್ನು ಹೇಳ್ತಾ ಇದ್ದೇನೆ. ಸೊ ದ್ಯಾಟ್ ವಾಸ್ ಆನ್ ಚಿಲ್ಡ್ರನ್ ಫಾರ್ ಯು. ಆ್ಯಂಡ್ ದೆನ್ ಐ ಥಿಂಕ್ ಯು ಹ್ಯಾಡ್ ಲಿಂಕರ್ಸ್. ನಾವು ಲಿಂಕರ್ಸ್ ಇದು ಥಾಟ್ ಏನು ಅಂತ ಹೇಳ್ತಾರೆ, ಲಿಂಕರ್ಸ್ ನಮಗೆ ಯಾವ ಕ್ವಶನ್ ಅಂತ ಹೇಳಿದ್ರೆ, ಒಂದು 4 ಮಾರ್ಕ್ ಕ್ವಶನ್ ಅಲ್ವಾ ಅದು, ಆ 4 ಮಾರ್ಕಲ್ಲಿ ಒಂದು ಲಿಂಕರ್ ಈಸಿ ಇರುತ್ತೆ, ಸರಿ ನೋಡ್ಕೊಳ್ಳಿ ಇದನ್ನು, ಒಂದು ಲಿಂಕರ್ ಈಸಿ ಇರುತ್ತೆ, 2 ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, 1 ಟಫ್ ಇರುತ್ತೆ. ಸೊ ನೀವು ಆ ಈಸಿ ಲಿಂಕರನ್ನು ಫಸ್ಟ್ ಬರಿಬೇಕು. ಈಸಿ ಲಿಂಕರ್ ಮೇ ಬಿ 4th ಇರ್ಬೋದು, 3rd ಇರ್ಬೋದು, ಈಸಿಯಾಗಿ ಗೊತ್ತಾಗುತ್ತೆ ನೋಡುವಾಗ, 2 ಆ್ಯಂಡ್ ಅಂತ ಕನೆಕ್ಟ್ ಮಾಡಿರ್ತಾರೆ ಅಥವಾ ವೆನ್ ಅಂತ ಕನೆಕ್ಟ್ ಮಾಡಿರ್ತಾರೆ, ಫಸ್ಟ್ ಅದನ್ನು ಬರೀರಿ, ದೆನ್ ಕನೆಕ್ಟ್ ಇಟ್ಟು ದ ರಿಮೈನಿಂಗ್ 2. ಆ 2 ಸಿಕ್ಕಿದ್ರೆ ಮತ್ತೆ 3rd ಒಂದು ನ್ಯಾಚುರಲಾಗಿ ಬರುತ್ತೆ. ಲಿಂಕರ್ಸ್ ಯಾವಾಗಲೂ ಟಫ್ ಅಲ್ಲ, ಪ್ರೊವೈಡೆಡ್ ಎಕ್ಸಾಮ್ ಹೋಗೋದಕ್ಕಿಂತ ಮೊದಲೇ ಒಂದು 4 ಲಿಂಕರ್ ಆದರೂ ನೋಡಿರಬೇಕು, ಅದು ಬೇಸಿಕ್ ಥಾಟ್. ಅದ್ರ ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು, ಅಗೇನ್ ಐ ಆಮ್ ಕಮಿಂಗ್ ಟು ದ ಸೇಮ್ ಥಾಟ್, ಇಫ್ ಯು ಆರ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್, ಇಫ್ ಯು ಆರ್ ಹ್ಯಾವಿಂಗ್ ಅ ಥರೋ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಬುಕ್ ವಿತ್ ದ ಲಿಂಕರ್ ಇನ್ ಮೈಂಡ್, ಇಟ್ಸ್ ಆಸಮ್, ಯುವರ್ ವರ್ಕ್ ಈಸ್ ಡನ್ ನ್ಯಾಚುರಲಿ. ಯಾಕಂದರೆ ನೆನಪಾಗುತ್ತೆ ಈ ವಾಕ್ಯದ ನಂತರ ಇದೇ ಬಂದಿರಬೇಕು ಅಂತೇಳಿ. ಅಲ್ಲ ಅಂತಂದರೆ ಲಿಂಕರ್ಸನ್ನು ಪ್ರಾಕ್ಟೀಸ್ ತೊಗೊಳ್ಳೋವಾಗ ಸ್ವಲ್ಪ ಸೆನ್ಸಿಬಲ್ ಆಗಿ, ಯಾವ್ದು ಈಸಿ ಇದೆ ಅದನ್ನು ಫಸ್ಟ್ ಜಾಟ್ ಡೌನ್ ಮಾಡಿ, ಮತ್ತೆ ಯಾವ್ದು ಟಫ್ ಇದೆ ಅದನ್ನು ಕಂಟಿನ್ಯೂಟಿ ತೊಗೊಳ್ಳಿ. ಬಟ್ ದೋಸ್ ಆರ್ ಸ್ಕೋರಿಂಗ್, ಅಗೇನ್ ಹೈ ಸ್ಕೋರ್ಸ್ ಏನು ಯೋಚನೆ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಟು ಫೋಕಸ್ ಆನ್ ಟು ಲಿಂಕರ್ ಆ್ಯಂಡ್ ಗೆಟ್ ಹೋಲ್ 4 marks. It is easy, have little practice and get it done. Okay, so that was about linkers. Now for today's session, what you're going to have through is one is everything I need to know, I need to learn, I learned from the forest anta ide. Everything I need to know, I learned from the forest. And then you have, we usually call it Vandana Shiva alva, ಹಾಗೆ ಹೋಗಿದೆ ಮೋಸ್ಟ್ಲಿ, ನನಗೂ ಹಾಗೆ ಡೈಲಾಗ್ ಬರೋದು, ವಂದನ ಶಿವ ಲೆಸನ್ ಅಂತೇಳಿ, ಲೆಸನ್ 4 ಅಂತ ನಾನು. ಮತ್ತೊಂದು ಬರೋದು ಪೋಯಿಟ್ರಿ ಕಾಂಪ್ರಿಹೆನ್ಷನ್ ಅಂತೇಳಿ. ಐ ವಿಲ್ ಟಾಕ್ ಅಬೌಟ್ ಪೋಯಿಟ್ರಿ ಕಾಂಪ್ರಿಹೆನ್ಷನ್ ಫಸ್ಟ್, ದೆನ್ ವಿಲ್ ಕಮ್ ಬ್ಯಾಕ್ ಟು ಎವ್ರಿಥಿಂಗ್ ಐ ನೀಡ್ ಟು ನೋ. ಪೋಯಿಟ್ರಿ ಕಾಂಪ್ರಿಹೆನ್ಷನ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ 2 ಇದೆ, ವರ್ಕ್ ಬುಕ್ ಅಂತ ಒಂದಿದೆ. ವರ್ಕ್ ಬುಕ್ಕಲ್ಲಿ ಒಂದಿಷ್ಟು ಪೋಯಿಟ್ರಿ ಕಂಟೆಂಟ್ ಇದೆ, ಮೋಸ್ಟ್ ಪ್ರಾಬ್ಲಿ 20 ಅಥವಾ ಇಲ್ಲದ್ರೆ 18 ಲೆಸನ್ಸ್, 18 poems are surely there. ಆ ಪೋಯಮನ್ನು ಒಂದ್ಸತಿ ಯು ಹ್ಯಾವ್ ಟು ರೀಡ್ ಥ್ರೂ. You have to read through and understand the gist so that it will come in the question paper. 25th question will be 3 or 4 lines ಅಥವಾ one stanza of this poetry, and out of which they're going to ask you 3 questions. 3 very very simple questions. ಒಂದು question ಸ್ವಲ್ಪ ಟ್ರಿಕಿ ಇರುತ್ತೆ ಅಷ್ಟೇ, ಬಟ್ ದ್ಯಾಟ್ ಈಸ್ ನಿಜ ನೋಡಿಕ್ ಹೋದರೆ ವಿದೌಟ್ ರೀಡಿಂಗ್ ಇಫ್ ಯು ಗೋ ಆಲ್ಸೋ, ಪೋಯಮನ್ನು ಓದಲಿಕ್ಕಾದರೆ ಅದರ ಕಾಂಟೆಕ್ಸ್ಟಲ್ಲಿ ಅದನ್ನು ಹೇಗೆ ಟೋನ್ ಮಾಡಿ ಬರೆದಿದ್ದಾರೆ ಅದನ್ನು ಓದಲಿಕ್ಕಾದರೆ ಯು ಕ್ಯಾನ್ ಡೂ ಇಟ್ ಇನ್ ದ ಎಕ್ಸಾಮ್ ಹಾಲ್ ಓನ್ಲಿ. ಬಟ್ ಐ ನೆವರ್ ಟೆಲ್ ಯು ಟು ರಿಸ್ಕ್ ದಟ್. ನಾನು ಹೇಳ್ತೇನೆ, ಮೋಸ್ಟ್ಲಿ ಪ್ರತಿ ಸತಿ ಹೇಳ್ತಾ ಬಂದಿದ್ದೇನೆ, ಡೋಂಟ್ ರಿಸ್ಕ್ ಎನಿ ಆನ್ಸರ್ ಇನ್ ದ ಎಕ್ಸಾಮ್ ಹಾಲ್, ಇಟ್ಸ್ ಗೋನ್ ಟು ಮೆಸ್ ಯು ಅಪ್. ಸೊ ಪ್ರಿಪೇರ್ ಇಟ್ ಬಿಫೋರ್ ಹ್ಯಾಂಡ್. ಸೊ ಪೋಯಮನ್ನು ಒಂದ್ಸತಿ ಆ ಪೋಯಮ್ಗಳನ್ನೆಲ್ಲ ಓದ್ಕೊಂಡೋಗಿ ಅದಕ್ಕೊಂದು ರೀಕ್ಯಾಪ್ ಇವತ್ತು ಕೊಡ್ತಾ ಇದ್ದೇವೆ ನಾವು, ಹೇಗೆ ಅಟೆಂಪ್ಟ್ ಮಾಡ್ಬೋದು ಅಂತ ಕೊಡ್ತಾ ಇದ್ದೇವೆ. ಸೊ ದ್ಯಾಟ್ ಪೋಯಿಟ್ರಿ ಕಾಂಪ್ರಿಹೆನ್ಷನ್ ವಿಚ್ ಗೊಂಡು ಹ್ಯಾವ್ ಟು ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಸೊ ಫಸ್ಟ್ ಒನ್ ಈಸ್ ಆಬ್ವಿಯಸ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ. ಐ ಆಮ್ ಗಿವಿಂಗ್ ಯು ದ ರೀಕ್ಯಾಪ್ ಆಫ್ ದ ಲೆಸನ್. ಸ್ವಲ್ಪ ಫಾಸ್ಟೇ ಮುಗಿಸಿದ್ದೇನೆ ಅದನ್ನು, ಅಂದರೆ ಇಂಟ್ರೆಸ್ಟಿಂಗ್ ಮಾಡಲಿಕ್ಕಷ್ಟೇ, ಅಥವಾ ನಾನು ಹೇಳಬೇಕಾದ್ರೆ ಕ್ವೆಶ್ಚನ್ ಆನ್ಸರ್ಸ್ ಮೇಲೆ ಬೇಸ್ ಆಗಿ ಆ ಲೆಸನನ್ನು ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಪುನಃ ಇನ್ನೊಂದಿದೆ ನಮ್ಮ ಹತ್ರ, ಎವ್ರಿಥಿಂಗ್ ಅಂತ ಹೇಳಿದ ಕೂಡಲೇ ನಮ್ಮ ಹತ್ರ ಅದು 2 ಲೆಸನ್ ಇದೆ ಅಲ್ವಾ, ಒಂದು ಎವ್ರಿಥಿಂಗ್ ಐ ನೀಡ್ ಟು ನೋ, ಮತ್ತೊಂದು ನಮ್ಮ ಪಾಪ ಬಾಜ್ ಅಂತೆ ನಾನು ಅವರಿಗೆ. ಈ 2 ಲೆಸನ್ ಕೇಳುವಾಗ ನಿದ್ದೆನೇ ಬರೋದು ನಮ್ಗೆ. ಓಕೆ, ಬಟ್ ಈಗ ನಿದ್ದೆ ಮಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ಯು ಹ್ಯಾವ್ ಯುವರ್ ಎಕ್ಸಾಮ್ ಆನ್ 18th ಅಲ್ವಾ, ಇಟ್ಸ್ ಜಸ್ಟ್ ಕಮಿಂಗ್ ಥ್ರೂ. ಸೊ ಐ ಥಿಂಕ್ ನೌ ಇಟ್ ಈಸ್ ಟೈಮ್ ಟು ಸಿಟ್ ಡೌನ್ ಆ್ಯಂಡ್ ಒಂದು ಟೆಕ್ಸ್ಟ್ ಬುಕ್ ರೀಡಿಂಗ್ ಕೊಡಿ ಸಂಜೆ ಬರೋದ್ರೊಳಗೆ. ಯು ಜಸ್ಟ್ ರೀಡ್ ದ ಟೆಕ್ಸ್ಟ್ ಬುಕ್ ಒನ್ಸ್ ಆ್ಯಂಡ್ ಜಸ್ಟ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ಐ ವಿಲ್ ನಾಟ್ ಬಿ ಕವರಿಂಗ್ ದ ಹೋಲ್ ಟೆಕ್ಸ್ಟ್ ಬುಕ್, ವಿಲ್ ಬಿ ಗೋಯಿಂಗ್ ಥ್ರೂ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅದಕ್ಕೂ ಇಂಟ್ರೆಸ್ಟಿಂಗ್ ಆಗಿ ಕ್ವೆಶ್ಚನ್ ಪೇಪರಲ್ಲಿ ಯಾವ ಕ್ವೆಶನ್ ಬರೋ ಚಾನ್ಸಸ್ ಇದೆ ಅದನ್ನು ಬೇಸ್ ತೊಗೊಂಡು ಹೋಗ್ತಾ ಇದ್ದೆ ನಾನು. ಅದು ಸಹ ನಾನು ಮೋಸ್ಟ್ ಪ್ರಾಬ್ಲಿ ಹ್ಯಾವ್ ಅಟೆಂಪ್ಟೆಡ್ 3 questions ಪಾಸಿಬಲ್, ಅಥವಾ ಮ್ಯಾಕ್ಸ್ 4 ಅಂತ ಹೇಳ್ಬೋದು ನಾನು.
ಅಲ್ಲದಿದ್ದರೆ ಪುನಃ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ಇನ್ನೊಂದು ಕ್ವಶನ್ ಬರ್ಬೋದೇನೋ, ಬಟ್ ಯು ಹ್ಯಾವ್ ಟು ಅಟೆಂಪ್ಟ್ ದಿಸ್ ಆನ್ಸರ್. ಮೋಸ್ಟ್ಲಿ ಆ ಲೆಸನಲ್ಲೂ ಅದನ್ನೇ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೇನೆ ನಾನು. ಎವ್ರಿಥಿಂಗ್ ಐ ನೀಡ್ ಟು ನೋ ಅಥವಾ ಲೆಸನ್ 4 ಈಸ್ ಅ ಕ್ವೆಶ್ಚನ್ ಯು ನೀಡ್ ಟು ಅಟೆಂಪ್ಟ್ ಇನ್ ಯುವರ್ ಆನ್ಸರ್ ಶೀಟ್. ದೋಸ್ ಹೂ ಆರ್ ಲಿಸ್ನಿಂಗ್, who are planning for some 95 plus, obviously this lesson should be there in your pocket, because I mean in your answer sheet, so that you give standard to that answer sheet. ನವಧಾನ್ಯ ಅಥವಾ ವಂದನಾ ಶಿವ ಲೆಸನ್ ಬರಿತಾ ಇದ್ದೀರಿ ಅಂತ ಹೇಳಿದ್ಕೊಳ್ಳೆ ಒಂದು ಒನ್ ಅಪ್ ಫೀಲ್ ಕೊಡುತ್ತೆ ಅದು. ಇಟ್ ವಿಲ್ ಗಿವ್ ಯು ದ ಫೀಲ್ ಅಸ್ ಟು ಓಕೆ, ಐ ಮೀನ್ ನಾವು ಇವ್ಯಾಲ್ಯೂಯೇಟರ್ಸ್ ನಾವು ನೋಡುವಾಗ ಓಕೆ ದಿಸ್ ಪರ್ಸನ್ ನೋಸ್ ದಿಸ್ ಲೆಸನ್, ಸ್ವಲ್ಪ ಕಷ್ಟ ಅನಿಸಿದ್ರು ಅಟೆಂಪ್ಟ್ ಮಾಡಿದ್ದಾರೆ, ಬರಿತಾ ಇದ್ದಾರೆ, ದೇ ಹ್ಯಾವ್ ಮೇಡ್ ಜೆನ್ಯೂನ್ ಅಟೆಂಪ್ಟ್, ವಾಟ್ ಈಸ್ ರಿಕ್ವೈರ್ಡ್ ದಟ್ ಹ್ಯಾಸ್ ಬೀನ್ ಕೋಟೆಡ್. ಇದೆಲ್ಲ ಗುಡ್ ಫೀಲಿಂಗ್ಸ್ ಆ್ಯಕ್ಚುಲಿ. ಅಫ್ಕೋರ್ಸ್ ಅಲ್ಲಿ ಕ್ವಶನ್ ಆನ್ಸರ್ಸ್ ನೆನ್ಪು ಮಾಡ್ಕೊಂಡ್ರೆ, ಒಂದು ಕ್ವಶನ್ ಚಿಪ್ಕೋ ಮೂಮೆಂಟ್ ಅಂತ ತೊಗೊಂಡ್ರೆ, ಚಿಪ್ಕೋ ಮೂಮೆಂಟ್ ಕತೆ ಬರಿಬೋದು, ಚಿಪ್ಕೋ ಮೂಮೆಂಟ್ ರೀಸನ್ ಬರಿಬೋದು, ಚಿಪ್ಕೋ ಮೂಮೆಂಟ್ ಮೇಲೆ ಕೋಟ್ ಮಾಡ್ಬೋದಾ ಅಂತ ಕೇಳಿದ್ರೆ ನಿಜವಾಗ್ಲೂ 2 ಸೆಂಟೆನ್ಸ್ಗಳಿದ್ದಾವೆ ಅಥವಾ 3 ಸೆಂಟೆನ್ಸ್ ಇದೆ, ಇನ್ನೂ 4-5 ಯೋಚನೆಗಳಿದ್ದಾವೆ. ಎಕ್ಸ್ಪ್ರೆಷನ್ಸ್ನ ತೊಗೊಂಡು ಬಂದಿ. ಸೊ ಹೇಗೆ ಚಿಪ್ಕೋ ಮೂಮೆಂಟ್ ವೆರಿ ಸಿಂಪಲ್ ಕ್ವಶನ್, ಅದನ್ನು ಎನ್ಹ್ಯಾನ್ಸ್ ಮಾಡಿ ಹೇಗೆ ಬರಿಬೋದು, ಯಾವುದನ್ನು ಕೋಟ್ ಮಾಡ್ಬೋದು, ಏನು ಎಕ್ಸ್ಟ್ರಾ ಥಾಟ್ಸ್ ತೊಗೊಂಡು ಬರ್ಬೋದು, ಅದನ್ನು ಮೋಸ್ಟ್ಲಿ ಇವತ್ತು ಟೆಕ್ಸ್ಟ್ ಬುಕ್ ಓದ್ಕೊಳ್ಳುವಾಗ ಸ್ವಲ್ಪ ನೋಡ್ಕೊಳ್ಳಿ. ಅದು ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ ಇಲ್ವಾ ಅಂತ ನೋಡಿ, ಅಥವಾ ನನಗಿಂತ ಒಳ್ಳೆ ಆನ್ಸರ್. ನಾನು ಇದನ್ನು ಯಾವಾಗಲೂ ಹೇಳುವಂಥದ್ದು, ಸಿ ವೆನ್ ಎವರ್ ಐ ಟೆಲ್ ಯು ಕ್ವಶನ್ ಆನ್ಸರ್ಸ್, ವಿ ಗಿವ್ ಯು ಒನ್ ಫ್ರೇಮ್ ಆಫ್ ಆನ್ಸರ್, ವಿ ಗಿವ್ ಯು ಒನ್ ಥಾಟ್. ಐ ಥಿಂಕ್ ಸೋ ಮೆನಿ ಇಯರ್ಸ್ ಐ ಬೀನ್ ಡೂಯಿಂಗ್ ದ ಟೆಕ್ಸ್ಟ್ ಎಸ್ ಸಚ್. ಒಂದು ಎಕ್ಸಾಂಪಲ್, ಒಂದು ಎಕ್ಸ್ಪ್ರೆಷನ್ ಬರ್ತದೆ, ನಾನು ಒಂದು ವರ್ಷ ಕೊಟ್ಟ ನೋಟ್ಸ್ ಇನ್ನೊಂದು ವರ್ಷ ಕೊಡೋದೇ ಇಲ್ಲ, ಬಿಕಾಸ್ ಇಟ್ ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್. ಸಿಂಪಲ್, ಅದು ಸಹ ಬಿಡಿ. ನಾನು ಈಗ ಒಂದು ಕ್ವಶನ್ ಈಗ ನಿಮ್ಮ ಪಾಠ ಮಾಡಿದ್ದಲ್ಲ, ಇನ್ನೊಂದು ಸತಿ ಪಾಠ ಮಾಡಿ ಅಂದರೆ ಟೋಟ್ಲಿ ಡಿಫ್ರೆಂಟ್ ಐಡಿಯಾ ಬರುತ್ತೆ. ದ ಮೀನಿಂಗ್ ಆಫ್ ಇಟ್ ಈಸ್ ಯು ಕ್ಯಾನ್ ಎಕ್ಸ್ಪ್ರೆಸ್ ದ ಕಂಟೆಂಟ್ ಇನ್ ಮೆನಿ ಡಿಫ್ರೆಂಟ್ ವೇಸ್, ಆ್ಯಸ್ ಮೆನಿ ಡಿಫ್ರೆಂಟ್ ವೇಸ್ ಆ್ಯಸ್ ಯು ವಾಂಟ್. ಸೊ ನಾನು ಕೊಟ್ಟಿರೋ ಎಕ್ಸ್ಪ್ರೆಷನ್ಸನ್ನು ಅಥವಾ ನಾವೀಗ ಕೊಡ್ತಾ ಇರೋ ಯಾವುದೇ ಲೆಸನಿನ ಕ್ವಶನ್ ಆನ್ಸರ್ಸ್ ಕಂಟೆಂಟನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಿ ನನಗೆ ಬರೀಲಿಕ್ಕಾಗ್ತದ, ಇನ್ನೂ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಕೊಟ್ಟು ನನಗೆ ಬರೀಲಿಕ್ಕಾಗ್ತದ. ಎಕ್ಸ್ಪ್ರೆಷನ್ಸ್ ಅಂದರೆ ಟೆಕ್ಸ್ಟ್ ಬುಕ್ಕಿನ ತೊಗೊಂಡು ಬರೀರಿ ಅಂತ ಹೇಳಿದೆ ನಾನು. ಆ ಎಕ್ಸ್ಪ್ರೆಷನ್ಸನ್ನು ಬರೀಲಿಕ್ಕಾಗ್ತದ, ಅಲ್ಲಿಂದ ಎನ್ಹ್ಯಾನ್ಸ್ ಮಾಡಲಿಕ್ಕಾಗುತ್ತೆ. ಈ ಥಾಟ್ ಯಾವಾಗಲೂ ಇಟ್ಕೊಳ್ಳಿ. ಇಟ್ ಈಸ್ ಆ್ಯಸ್ ಸಿಂಪಲ್. ನೀವು ಎಲ್ಲಾದರೂ ಈ ಕ್ಲಾಸಸ್ ಎಲ್ಲ ಅಟೆಂಡ್ ಆಗಿ ಒಂದು 60 ತೊಗೊಳ್ಬೋದು, 65 ತೊಗೊಳ್ಬೋದು ಅಂತ ಯೋಚನೆ ಇದ್ದರೆ ಇನ್ನೊಂದು 5 ಮಾರ್ಕ್ ಜಾಸ್ತಿ ಮಾಡಿಕೊಡುತ್ತೆ ಅದು. ಎಕ್ಸ್ಪ್ರೆಷನ್ಸನ್ನು ಹಾಕಿ, ಕೊಟೇಷನ್ಸನ್ನು ಹಾಕಿ, ಇಂಟ್ರೆಸ್ಟಿಂಗ್ ವೇ ಆಫ್ ರೈಟಿಂಗನ್ನು ಕ್ರಿಯೇಟ್ ಮಾಡಿ. ಹ್ಯಾಂಡ್ ರೈಟಿಂಗ್ ಈಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಖಂಡಿತ ಮ್ಯಾಜಿಕ್ ಮಾಡಲಿಕ್ಕೆ ಆಗಲ್ಲ ನಿಮಗೆ. ಲೆಜಿಬಲ್ ರೈಟಿಂಗ್ ತೊಗೊಂಬರ್ಬೋದಾ? ಹ್ಯಾಂಡ್ ರೈಟಿಂಗನ್ನು ಒಂದು ಸೆಂಟೆನ್ಸ್ ಬರೆಯುವಾಗ ಕೆಲವು ವಾಕ್ಯಗಳು, ಕೆಲವು ಶಬ್ದಗಳು ಪಾಪ ಲೈನ್ ಅಡಿಗೆ ಹೋಗ್ಬಿಡ್ತವೆ, ಕೆಲವು ಎದ್ದು ಮೇಲೆ ಬರ್ತವೆ. ಅದು ಬರಬಾರ್ದು, ಬ್ಯಾಲೆನ್ಸಿಗೆ ಬರಬೇಕಷ್ಟೇ. ತುಂಬ ಬ್ಯಾಲೆನ್ಸ್ ಮಾಡಿಬಿಡಿ, ಜೆನ್ಯೂನ್ ಆಗಿ ತೊಗೊಂಡೋಗಿ ಸೆನ್ಸಿಬಲ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕಾಗುತ್ತಾ ಅಂತ ನೋಡಿ. ಸೊ ಆನ್ಸರ್ ಶೀಟ್ಸನ್ನು ಪ್ರೆಸೆಂಟ್ ಮಾಡುವಾಗ ವಾಟ್ ಥಾಟ್ ನೀಡ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಐ ಥಿಂಕ್ ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ಕಮಿಂಗ್ ಕ್ಲಾಸಸ್ ಎಸ್ ಸಚ್. ಬಟ್ ನೌ ಆಸ್ ಇಟ್ ಈಸ್ ವಂದನಾ ಶಿವ, ಸಾರಿ ಅದೇ ಹೇಳ್ತಿದ್ದೇನೆ, ಲೆಸನ್ 4 ವಂದನಾ ಶಿವನ ಲೆಸನ್ ಅಟೆಂಪ್ಟ್ ಮಾಡುವಾಗ, ಅವರ ಲೆಸನನ್ನು ಅಟೆಂಪ್ಟ್ ಮಾಡುವಾಗ ಚಿಪ್ಕೋ ಮೂಮೆಂಟ್ ಅಂತ ಹೇಳಿದ್ರೆ, ಚಿಪ್ಕೋ ಮೂಮೆಂಟಲ್ಲಿ ನಾನು ಏನು ಕೋಟೇಷನ್ಸ್ ತೊಗೊಳ್ಬೋದು, ಇದನ್ನು ಸ್ವಲ್ಪ ಟೆಕ್ಸ್ಟ್ ಬುಕ್ ಸರಿ ನೋಡಿಕೊಂಡು ಪ್ರಿಪೇರ್ ದಟ್ ಅಕಾರ್ಡಿಂಗ್ಲಿ ಆ್ಯಂಡ್ ಅಟೆಂಡ್ ದ ಕ್ಲಾಸಸ್ ಎಸ್ ಸಚ್. ಸೊ ಆಗ ಹೇಳಿದಾಗೆ ನಾನು ಈ ಲೆಸನನ್ನು ಕ್ವೆಶ್ಚನ್ ಆನ್ಸರ್ ವೈಸ್ ಬೈಫೋಕೇಟ್ ಮಾಡಿಕೊಂಡು ಅದರ ಮೇಲೆ ಸಮರಿ ಕ್ರಿಯೇಟ್ ಮಾಡಿದ್ದೇವೆ. ಸೊ ಅಫ್ಕೋರ್ಸ್ ಒಂದು ನೋಟ್ಸ್ ಮತ್ತು ಪೆನ್ ಖಂಡಿತ ಬೇಕು. ಯು ವಿಲ್ ಸಿಟ್ ದೇರ್ ಆ್ಯಂಡ್ ಯು ವಿಲ್ ಜಾಟ್ ಡೌನ್ ಎಸ್ ಟು ವಾಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್, ಅಥವಾ ಯಾವ ವಿಷಯಗಳನ್ನು ಎಷ್ಟು ಹೇಳ್ತಾ ಇದ್ದೇನೆ ಅದನ್ನು ಖಂಡಿತ ಬರೀಬೇಕು. ಬೋರ್ಡ್ ಮೇಲೆ ಒಂದಿಷ್ಟು ಪಾಯಿಂಟ್ಗಳು ಕಾಣ್ತವೆ, ಅದನ್ನು ಬರೀಬೇಕು. ಐ ಥಿಂಕ್ ಬೋರ್ಡ್ ಮೇಲೆ ನಿನ್ನೆ ಮೊನ್ನೆಯಿಂದ ಕಾಣ್ತಾ ಇದೆ, ಎಲ್ಲ ಲೆಸನ್ ಆದಾಗಲೆಲ್ಲ ಬೋರ್ಡ್ ಮೇಲೆ ಒಂದಿಷ್ಟು ಕಂಟೆಂಟ್ ಬರ್ತಾ ಇದೆ. ಪ್ಲೀಸ್ ಟೇಕ್ ಇಟ್ ಡೌನ್, ಬರೀರಿ. ಬರೆದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಬರೆದದ್ದು ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ, ಅಲ್ಲಿ ಸ್ಟೇ ಆಗುತ್ತೆ, ಇಟ್ ವಿಲ್ ಸ್ಟೇ ಇನ್ ಯೋರ್ ಮೈಂಡ್. ನಾಡ್ದು ಎಕ್ಸಾಮ್ ಬರೆಯುವಾಗ ಒಂದು ವರ್ಡ್ ಮರ್ತದ್ರು, ಬೋರ್ಡಲ್ಲಿ ಬರೆದದ್ದು ನಾನು ಬರೆದದ್ದು ಇದು ಅಂತೇಳಿ ಕೈ ಹಾಗೆ ಹೋಗುತ್ತೆ. ಇಟ್ ವಿಲ್ ರೈಟ್ 100% ಶೋರ್. ದಿಸ್ ಇಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟಾಕಿಂಗ್. ಸಿ ಐ ಹ್ಯಾವ್ ಸ್ಟೂಡೆಂಟ್ಸ್ ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನು ಎಷ್ಟು ಚಂದ ಬರೀತಾ ಇದ್ರು ಗೊತ್ತಾ, ಆವ್ರೇಜ್ ಸ್ಟೂಡೆಂಟ್ಸ್. ಐ ಆಮ್ ನಾಟ್ ಪುಟ್ಟಿಂಗ್ them down, but then I'm trying to tell you the fact. We can write a best answer possible provided ಆ ಫ್ರೇಮ್ವರ್ಕ್ ಒಳಗೆ ನೀವು ಕೆಲಸ ಮಾಡಬೇಕು. ಈಗ ರೋಮಿಯೋ ಅಂಡ್ ಜೂಲಿಯೆಟ್ ಆನ್ಸರ್ ಪ್ರಿಪೇರ್ ಮಾಡಿ ಅಂತ ಹೇಳ್ಕೊಳ್ಳಿ, ನೀವೇನು ಮಾಡೋದು ಗೊತ್ತಾ, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋದು, ಆರಾಮಾಗಿ ಓದ್ಕೊಳ್ಳೋದು, ನಿಮ್ಮ ರೋಮಿಯೋ ಅಂಡ್ ಜೂಲಿಯೆಟ್ ಓಡುತ್ತೆ, ಮತ್ತು ಪಟಪಟ ಒಂದ್ಸತಿ ಓದೋದು, ಬುಕ್ ಮುಚ್ಚೋದು. ಅದಲ್ಲ, 4 ಮಾರ್ಕ್ ಕ್ವಶನಿಗೆ ನಾನು ಹೇಗೆ ಪ್ರಿಪೇರ್ ಮಾಡಲಿ, 4 ಮಾರ್ಕ್ ಕ್ವಶನಿಗೆ ಯಾವ ವಾಕ್ಯವನ್ನು ಉಪಯೋಗಿಸಬೇಕು, ನಾನು ಈ ಥಾಟಿಗೆ ತೊಗೊಂಡು ಬಂದು ಟ್ರೈ ಟು ಬ್ರಿಂಗ್ ಇನ್ ಯೋರ್ ಪ್ರೆಸೆಂಟೇಷನ್. ಮೇ ಬಿ ದ್ಯಾಟ್ ವಿಲ್ ಗೋ ಲಿಟಲ್ ಮೋರ್ ಬೆಟರ್ ದೆನ್ ವಾಟ್ ಯು ಆರ್ ಆ್ಯಕ್ಚುಲಿ ಗೋಯಿಂಗ್ ಟು ಗೋ ಫಾರ್ ಇಟ್. ಸೊ ಈ ಥಾಟ್ ಜೊತೆಗೆ ಆ್ಯಂಡ್ ದೆನ್ ಲೆಸನ್ 4 ಪುನಃ ಹೇಳ್ತಾ ಇದ್ದೇನೆ ನಾನು. ಇಟ್ ಈಸ್ ಈಸಿ ಅಂತ ಹೇಳಿದ್ರೆ, ಈಸಿ ಮಾಡ್ತಾ ಇದ್ದೇನೆ ಅಟ್ಲೀಸ್ಟ್ ಇವತ್ತಿದ್ದು ಕ್ಲಾಸಿಗೆ. ಇಟ್ ಈಸ್ ಈಸಿ ಟು ಸ್ಕೋರ್ ಮಾರ್ಕ್ಸ್. ಇಟ್ ಈಸ್ ಗುಡ್ ಟು ಸಿ ದಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್. ವಿ ಎಕ್ಸ್ಪೆಕ್ಟ್ ಯು ಟು ರೈಟ್ ಇಟ್. ಸೊ ಒಂದು ಅಟೆಂಪ್ಟನ್ನು ನೀಟಾಗಿ ಮಾಡಲಿಕ್ಕಾಗುತ್ತೆ, ಟ್ರೈ ಮಾಡಿ. ಚಿಪ್ಕೋ ಮೂಮೆಂಟ್ ಬಂದರೆ 100% ಬರಿಬೋದು. ಅದೇ ತಪ್ಪೋ ಒಂದು ಬಂದರೆ ಬರಿಬೋದಾ ಅಂತ ಕೇಳಿದ್ರೆ
ಇವತ್ತಿಗೆ ನನ್ನ ಆನ್ಸರ್ ಎಸ್ ಇದೆ, ಖಂಡಿತ ಬರಿಬೋದು. ಸೊ ಪಾಯಿಂಟ್ಸನ್ನು ನಾನು ಕೊಟ್ಟಿರೋ ಪಾಯಿಂಟ್, ನಾನು ಪುನಃ ಹೇಳ್ತೇನೆ, ನಾನು ಕೊಟ್ಟಿರೋ ಪಾಯಿಂಟ್ಸನ್ನು ಮಾತ್ರ ಯೂಸ್ ಮಾಡಿಕೊಂಡು ಅಥವಾ ಅದಕ್ಕೆ ಎನ್ಹ್ಯಾನ್ಸ್ ಮಾಡಿಕೊಂಡು ಇನ್ನೂ ಒಂದಿಷ್ಟು ಏನನ್ನು ಅಲ್ಲಿಂದ ತೆಗೆದು ಬರಿಬೇಕು ಅಂತ ಖಂಡಿತ ನಾನು ನಿಮಗೆ ಇವತ್ತು ಹೇಳ್ತೇನೆ. ಸೊ ತೆಗೆದು ಬರೆಯುವಷ್ಟು ಪೇಷನ್ಸ್, ದಟ್ಸ್ ವಾಟ್ ಐ ಸೆಡ್, ದೋಸ್ ಆರ್ ವರ್ಕಿಂಗ್ ಫಾರ್ 98, 99, you can sit down and look into the textbook. Okay, ma'am has given 5 points now, can I add the sixth one? If you can think of like that, surely you're going to go for that. Maybe the 6 marks you're looking at. See, Vandana Shiva and 6 mark question is really challenging. Can you take that is my question actually. I'm going to give you enough content. Of course, when we do it here, ಅಥವಾ ನಾನು ಇಷ್ಟೊಂದು ಮಾಡಿದ್ರಲ್ಲಿ 6 mark question ಅನ್ನು ಹೈಲೈಟ್ ಮಾಡಲಿಲ್ಲ. What we understand is 4 mark questions, if it is in your pocket, obviously the 6 mark question is pocketed. I feel that feeling is always there. So see to it that you are comfortably going through that session of whatever in the evening session what you're going through, whatever ಅಲ್ಲ ಪೋಯಟ್ರಿ, ಕಾಂಪ್ರಿಹೆನ್ಷನ್ ಮತ್ತು ಲೆಸನ್ 4 ಕೊಡ್ತಾ ಇದ್ದೇವೆ. ಸೊ ನೀಟಾಗಿ ಕೂತ್ಕೊಂಡು ಲೆಸನನ್ನು ಜಾಟ್ ಡೌನ್ ಮಾಡಿ. ಇಟ್ ಈಸ್ ಆ್ಯಕ್ಚುಲಿ ಅ ಪ್ಯಾಕೇಜ್ 4 ಮಾರ್ಕ್ಸಿಗೆ ಅಥವಾ 6 ಮಾರ್ಕ್ಸಿಗೆ ಅಷ್ಟು ಈಸಿಯಾಗಿ ನಂಗೆ ಗೊತ್ತಿದ್ದಾಗೆ ಟೀಚರ್ಸಿಗೂ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ. ಬಟ್ ಈಗ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ಯಾವ ಮೀಡಿಯಮಲ್ಲಿ ಇದನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹೇಗದು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಈಸಿ ಟು ಪಿಕ್ ಅಪ್ ಆ್ಯಂಡ್ ಗೆಟ್ ಇಟ್ ಡನ್. ಆಲ್ ಯು ಹ್ಯಾವ್ ಟು ಡೂ ಇಸ್ ಅ ಬುಕ್ ಆ್ಯಂಡ್ ಅ ಪೆನ್, of course your mind, and then the TV screen and remote, keep it aside. All the best to you and enjoy the class. Thank you.